ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ಇವತ್ತಿನ ಮನೆಯಲ್ಲಿ ಯಾವ್ಯಾವ ಥರ ತರಕಾರಿನ ಬೆಳೆಸಿದ್ದೀವಿ ಅಂತ, ಸೀಸನಿಗೆ ಆಗುವಂಥ ತರಕಾರಿಗಳಾಯ್ತಾ ಅಷ್ಟೇ ಬೆಳೆಸ್ತೀವಿ. ಇದು ಅವರೆಕಾಳು ನೋಡಿ, ಅವರೆಕಾಳನ್ನ ಬೆಳೆಸಿದ್ದೀವಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಅವರೆಕಾಳನ್ನ. ಇದು ಅವರೆಕಾಳು ಬಳ್ಳಿ ಆಯಿತಾ. ಒಂದು ಸಲ ತೆಗೆದಾಗಿದೆ ಇದು, ಮತ್ತೆ ಹೂ ಬಿಡ್ತಾ ಇದೆ. ಮತ್ತು ನೋಡಿ ಈ ಥರ ಇರುತ್ತೆ ಹೂವು ನೋಡಿ. ತುಂಬ ಇದು ಒಂದೇ ಬಳ್ಳಿ ಇರೋದು, ನಮ್ಗೆ ಸಾಕಾಗೋಷ್ಟು ಅವರೆಕಾಳು ಬಿಡುತ್ತೆ ಇದಕ್ಕೆ. ನೋಡಿದ್ರಲ್ವಾ, ನೋಡಿ ಅಲ್ಲೊಂದು ಇದಿದೆ. ತುಂಬ ಬಿಡುತ್ತೆ, ಒಂದು ಬಳ್ಳಿ ಇದ್ದರೆ ಸಾಕಾಗತ್ತೆ ಆಯಿತಾ. ತುಂಬ ಅವರೆಕಾಳು ಬಿಡುತ್ತೆ. ಮತ್ತು ಇನ್ನೂ ಇವೆ ತರಕಾರಿಗಳು, ಏನಂತ ತೋರಿಸ್ತೀನಿ ಬನ್ನಿ ಆಯಿತಾ. ಇಲ್ಲಿ ಬದನೆಕಾಯಿ ನೆಟ್ಟಿದ್ದೀವಿ ನೋಡಿ, ಬದನೆಕಾಯಿ ಗಿಡ ನೆಟ್ಟಿದ್ದೀನಿ. ಇದು ಈಗ ಬದನೆಕಾಯಿ ಬಿಟ್ಟಿದೆ ಅಂತ ತೋರಿಸ್ತಿರ್ತಾರೆ ಆಯಿತಾ. ಇಲ್ಲಿ ನೋಡಿ, ಇದಕ್ಕೆ ಇವಾಗ ಜಸ್ಟ್ ಬಿಡ್ತೀವಿ ಆಯಿತಾ. ಮರಿ ಬದನೆಕಾಯಿಗಳು ತುಂಬ ದೊಡ್ಡ ದೊಡ್ಡ ಬದನೆಕಾಯಿಗಳಾಗ್ತದೆ. ಒಂದು ಬದನೆಕಾಯಿ ಅರ್ಧ ಕೆ ಜಿ ಬರುತ್ತೆ, ಅರ್ಧ ಕೆ ಜಿ 1 ಕೆ ಜಿ ಈಗ ಬರುತ್ತೆ ಒಂದೊಂದು ಬದನೆಕಾಯಿ. ಅಷ್ಟು ದೊಡ್ಡ ಬದನೆಕಾಯಿ ಆಗುತ್ತೆ. ನಿಮಗೆ ತೋರಿಸ್ತೀನಿ ಇನ್ನೊಂದಿನ ವೀಡಿಯೋ ಮಾಡಿ, ದೊಡ್ಡ ಆಗಲಿ ಆಯಿತಾ. ಇವಾಗ ಹೀಗೆ ತೋರಿಸ್ತೀನಿ ನೋಡಿ. ಇದು ಸ್ವಲ್ಪ ಕಲರ್ ಚೇಂಜು, ಇದು ಒಂದು ಸ್ವಲ್ಪ ವೈಟ್ ಅನಿಸುತ್ತೆ ಆಯಿತಾ. ನೋಡಿ ಜಸ್ಟ್ ಬಿಡ್ತೀವಿ ಬದನೆಕಾಯಿ ನೋಡಿ, ಹೂವಾಗಿದೆ. ಇದೇ ಕಾಯಿ ಆಗುತ್ತೆ ಆಮೇಲೆ ಅಲ್ವಾ. ನೋಡಿ ತುಂಬ ನೆಟ್ಟಿದ್ದೀವಿ. ನೋಡಿ ಸಣ್ಣ ಸಣ್ಣ ಗಿಡಕ್ಕೆ ಬದನೆಕಾಯಿ ಬಿಟ್ಟಿದೆ ಅಲ್ವಾ. ನೋಡಿ ನಮಗೆ ಮನೆ ಬಳಕೆಗೆ ಮಾತ್ರ ಆಯಿತಾ. ಇದು ಎಲ್ಲ ಸಾರಿ ಕಟ್ಟಿದ್ವಿ, ಯಾಕೆ ಅಂದರೆ ಇಲ್ಲಿ ಮಂಗನ ಕಾಟ ಜಾಸ್ತಿ, ಮತ್ತು ನಮಗೆ ದನಗಳು ಹೋಗ್ತವೆ ಇಲ್ಲಿ ಆಯಿತಾ. ಅದಕ್ಕೆ ನಾವು ರೌಂಡಾಗಿ ಸಾರಿ ಕಟ್ಟಿದ್ದೀವಿ. ಎಷ್ಟು ಸಣ್ಣ ಗಿಡ ಅಲ್ವಾ ನೋಡಿ, ಅದಕ್ಕೆ ಬದನೆಕಾಯಿ ಬಿಟ್ಟಿದೆ ನೋಡಿ. ಇದ್ರ ಚಟ್ನಿ ಮಾಡಬೇಕು, ಗೊಜ್ಜು ಮಾಡಬೇಕು, ಮತ್ತು ಅದ್ರ ಜೊತೆಗೆ ರೊಟ್ಟಿ ಮಾಡಬೇಕು. ಅದರ ಟೇಸ್ಟೇ ಬೇರೆ ಅಲ್ವಾ. ನೋಡಿ ಪ್ರತಿಯೊಂದು ಗಿಡಕ್ಕೂ ಬದನೆಕಾಯಿ ಬಿಟ್ಟಿದೆ, ಚೆನ್ನಾಗಿದೆ ಅಲ್ವಾ. ಅಲ್ಲಿವರೆಗೂ ಇದೆ. ಇಲ್ಲೊಂದು ಟೊಮೆಟೊ ಗಿಡ ನೆಟ್ಟಿದ್ವಿ, ಅದೇನೋ ಆಗಿ ಸತ್ತೋಗಿದೆ ನೋಡಿ. ಏನೋ ಆಗಿದೆ, ಅದಕ್ಕೆ ಗೊಬ್ಬರ ಜಾಸ್ತಿ ಆಯಿತು ಏನೋ ಗೊತ್ತಿಲ್ಲ. ತುಂಬ ಸ್ಮೂತ್ ಅಲ್ವಾ ಅವು ಟೊಮೆಟೊ ಗಿಡ, ಸ್ವಲ್ಪ ಸ್ಮೂತ್ ಇರುತ್ತೆ. ಅದಕ್ಕೆ ಸ್ವಲ್ಪ ಗೊಬ್ಬರ ಜಾಸ್ತಿ ಬೇಕಾಗಲ್ಲ. ಅಲ್ಲಿವರೆಗೂ ಇದೆ. ಇದು ಮೂಲಂಗಿ. ಇದು ನಾವು ಕೇಳಿಲ್ಲ ಜಾಸ್ತಿ ಮೂಲಂಗಿ ಇಲ್ಲ ಅಂತ ಹಾಗೆ ಬಿಟ್ಟಿದ್ವಿ. ಅದಕ್ಕಿದೆ, ಇದು ಬಂದಿದೆ, ಹೂ ಬರ್ತಾ ಇದೆ. ಹೂ ಬಂದಾದ್ಮೇಲೆ ಅದಷ್ಟು ಟೇಸ್ಟ್ ಇಲ್ಲ ಬಿಡಿ. ಅದಕ್ಕೆ ಗೆಡ್ಡೆನೂ ಆಗಿಲ್ಲ ಅನಿಸುತ್ತೆ, ಆಗಿದೆ ಇದೆ. ಮೆಣಸಿನ್ಕಾಯಿ ಗಿಡ ಇವಾಗ ಜಸ್ಟ್ ಅದು 2-3 ದಿನ ಆಯ್ತು ನೆಟ್ಟು. ಅದಕ್ಕೆ ಇನ್ನೂ ಸರಿ ಇದಿಲ್ಲ, ಸ್ವಲ್ಪ ದಿನ ಹೋಗಬೇಕು. ಗೆಣಸನ್ನು ನೆಟ್ಟಿದ್ದೀವಿ ಆಯಿತಾ, ಗೆಣಸು ಬಳ್ಳಿನ. ಅದು 1 ವಾರ ಆಯಿತು ಅಷ್ಟೇ, ಅದು ಇನ್ನೂ ಆಗಬೇಕು, ಅದು ಇನ್ನೂ ಸರಿ ಆಗಿಲ್ಲ ನೋಡಿ. ಹಾಗೆ ಇವತ್ತು ಹಬ್ಬ ಇತ್ತಲ್ವಾ, ಹಬ್ಬಕ್ಕೆ ಇದೇನು ಮಾಡಿದ್ದೆ ಅಂತ ತೋರಿಸ್ತೀನಿ ಬನ್ನಿ ಊಟಕ್ಕೆ ಆಯಿತಾ. ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಉಳಿರಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್.